ನಾನೇನಾದರೂ ಹೋಗ್ಬಿಟ್ರೆ ನನ್ನ ಮಕ್ಳ ಗತಿ ಏನಪ್ಪ, ಯಾರು ನೋಡ್ಕೋತಾರೋ ತನ್ನೋಂಗ ಒಂದೊಂದ್ಸಲ ಮೈಂಡಲ್ಲಿ ಬರ್ತೈತಿ ಸ್ನೇಹಿತರೆ. ಯಾರಿಗಾದರೂ ಇದೇ ಥರ ಬರ್ತೈತೋ ಗೊತ್ತಿಲ್ಲ, ಹೆಣ್ಮಕ್ಳಿಗೆ ನನಗೆ ಬರ್ತೈತೋ ಗೊತ್ತಿಲ್ಲ. ಬಟ್ ಆದ್ರೆ ತುಂಬಾ ನೋವಾಗ್ತೈತ್ರಿ. ಮಕ್ಕಳ ಜೀವನ ನೆನೆಸ್ಕೊಂಡ್ರೆ ಸಣ್ಣ ಸಣ್ಣ ನನ್ನ ಪುಟ್ಟ ಕಂದಮ್ಮಗಳು ಇನ್ನೂ ಬೆಳಿಬೇಕು, ಅವ್ರ ಎಜುಕೇಷನ್ ಮುಗಿಸ್ಬೇಕು, ಅವ್ರನ್ನೊಂದು ಒಂದು ಮಟ್ಟಿಗೆ ಅವ್ರನ್ನ ತಲುಪಿಸ್ಬೇಕು ಅನ್ನೋ ಆಸೆ ಐತಿ ನನಗೆ. ಬರ್ತಂತ ನೋಡಿ ಹಲ್ಲು ನೋವಿಗೆ ಮಾತುಗಳು ಬರ್ತಾ ಇಲ್ಲ. ಈಗ ಬಂದು ನನಗೆ ಸೇರ್ಕೊಳ್ಳೋಂಥ ಕಾಯಿಲೆಗಳಿಗೆ ಮನಸ್ಸು ತುಂಬಾ ಕುಗ್ಗಿ ಹೋಗ್ಲಕತ್ತೈತಿ. ಆ ನೋವಿನಾಗ ಏನೇನೋ ಮೈಂಡಲ್ಲಿ ವಿಚಾರ ಬರ್ತಾವೆ. ನಾನು ಏನಾದರೂ ಹೋಗ್ಬಿಟ್ರೆ ನನ್ನ ಮಕ್ಕಳ ಗತಿ ಏನು, ನಾನಿದ್ದಾಗ ಈ ಥರ ಪರಿಸ್ಥಿತಿ ಬರ್ತೈತಿ, ನಾನು ಇಲ್ಲದೆ ಇದ್ದಾಗ ಹೆಂಗಿರ್ತೈತಿ ಅದ್ರ ಮಕ್ಕಳ ಪರಿಸ್ಥಿತಿಯನ್ನು ನೆನೆಸ್ಕೊಂಡು ತುಂಬಾ ನೋವಾಗ್ತೈತಿ ಸ್ನೇಹಿತರೆ. ದೇವರಲ್ಲಿ ಬೇಡ್ಕೊಳ್ಳೋದು ಒಂದೇ, ನನ್ನ ಮಕ್ಕಳನ್ನ ಒಂದು ಮಟ್ಟಿಗೆ ಹಚ್ಚು ಮಟ್ಟ ನನ್ನ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅನ್ನೋದು ನೋಡಿ ಸ್ನೇಹಿತರೆ. ಚಹಾ ಕುಡಿತಾ ಇದ್ದೀನಿ. ಯಾರೆಲ್ಲ ಚಹಾ ಚಪಾತಿ ಈ ಥರ ಎದ್ಕೊಂಡು ತಿಂದಿದ್ರಿ ಅಂತ ಕಮೆಂಟ್ ಮಾಡಿ. ಬಡವರ ಮನೆ ಬ್ರೆಡ್ಡು ಚಹಾ ನೋಡಿ. ನಾವು ಚಿಕ್ಕವರಿದ್ದಾಗ ನಮ್ಮ ವಾರಿ ಚಹಾ ಮಾಡಿಕೊಟ್ರು ಅಂದ್ರೆ ಪೂರ್ಣ ಚಪಾತಿ ಹಿಂಗೆ ಎದ್ದಿ ಚಹಾ ಜೊತೆನ ತಿಂತಿದ್ದೀವಿ ಚಪಾತಿ. ಮುಂಚೆ ನನ್ನ ಮಕ್ಕಳೆಲ್ಲ ಸಣ್ಣವ್ರು ಇದ್ದಾಗ ನಮ್ಗೆ ಬಿಸ್ಕಿಟು ಬ್ರೆಡ್ ಕೊಂಡ್ಕೊಳಕ್ಕೆ ಆಗ್ತಿದ್ದಿಲ್ಲ ರೀ. ಅವಾಗ ಚಪಾತಿನ ಈ ಥರ ರೋಲ್ ಮಾಡಿ ಚಹಾದಾಗ ಎದ್ದಿ ಅಥವಾ ಚಹಾದಾಗ ಕಲಿಸಿ ಕೊಡ್ತಿದ್ದೇನೆ ನಾ. ಅದನ್ನು ತಿಂದು ಮತ್ತು ಮಧ್ಯಾಹ್ನ ಅದ್ರ ಮ್ಯಾಗ ಇರ್ತಿದ್ರಿ. ಹಾಲು ಕೊಟ್ಟಿರಿ ನಮ್ಮ ನೆಗ್ಯಾನಿ, ಅದಕ್ಕೆ ಗಟ್ಟಿ ಚಹಾ ಮಾಡಿ ನೋಡ್ರಿ, ಹಾಲು ಹಾಕಿ ಮತ್ತು ಹಸಿ ಶುಂಠಿ ಚಪಾತಿ ಅವ್ರಿಕಾಯಿ ಪಲ್ಯ ಮಾಡಿದ್ದೆ ರೀ. ನಮ್ಮ ಅರುಣ ಕಟ್ಕೊಂಡು ಹೋಗ್ಯಾನ. ಸ್ವಲ್ಪ ಮಾಡೀನಿ ರೀ ಚಪಾತಿ, ಅಷ್ಟದ ನೋಡ್ರಿ. ಯಜಮಾನ್ರು ಕೂಡ ಚಪಾತಿ ತಿಂದಾರೆ. ಅವರು ಎಷ್ಟು ಬಾಂಡೆ ಅದಾವ್ರಿ, ಅಷ್ಟು ಬಾಂಡೆ ತೊಳಿಬೇಕು. ಇವತ್ತು ಬಟ್ಟೆ ಸ್ಟಿಚ್ ಮಾಡ್ಬೇಕು ಅನ್ನೋದು ಐತ್ರಿ ಪ್ಲ್ಯಾನ. ಒಂದು 2-3 ದಿನ ಫುಲ್ ಒಂದು ಥರ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದಾರೆ. ಚಪಾತಿ ನೋಡ್ರಿ ಈ ಥರ ಎದ್ಕೊಂಡು ತಿನ್ನೋದ್ರಿ. ಮಕ್ಕಳಿಗೆ ಬ್ರೆಡ್ ಬಿಸ್ಕೆಟು ಕೊಡು ಬದಲ ಈ ಥರ ಬೆಳಗ್ಗೆ ಕೊಟ್ರೆ ಹೊಟ್ಟಿಗೆ ಆಧಾರ ಆಗ್ತೈತ್ರಿ. ಬಟ್ ಆದರೆ ಎಲ್ಲರೂ ಬಿಸ್ಕೆಟ್ ಕೊಡೋದನ್ನು ರೂಢಿ ಮಾಡಿರ್ತಾರೆ. ಈಗೂ ನಮ್ಮ ತವ್ರ ಮನೆಯಾಗ ಈಗೂ ರೂಢಾನ ಐತ್ರಿ ನಮ್ಮ ತಮ್ಮನ ಮಕ್ಕಳಿಗೆ. ಅದು ಚಪಾತಿ ಮಾಡತ್ರ ಬಡ ಚಹಾ ಹಾಕಿ ಕೊಡ್ತಾರೆ. ಚಪಾತಿ ಎದ್ಕೊಂಡು ತಿಂದು ಸಾಲಿಗೆ ಹೋಗ್ಬಿಡ್ತಾರೆ ನೋಡ್ರಿ. 9 ಗಂಟೆ ಆದ್ರೆ ಟೈಮ್ ಹೆಂಗೆ ಹೋಗ್ತೈತಿ ಟೈಮ್ ಗೊತ್ತಾಗಂಗಿಲ್ಲ ರೀ. 5 ಗಂಟೆಗೆ ಎದ್ದನ್ರಿ. ಇವತ್ತು ಬೈಕ್ ತೊಗೊಂಡು ಹೋಗ್ಯಾನ್ರಿ ನಮ್ಮ ಅರುಣ ಕಾಲೇಜ್ಗೆ. ಮಂಗಳವಾರಲೆ ದೀಪ ಉರಿತೈತಿ ನೋಡ್ರಿ ಸಣ್ಣಂಗೆ. 1 ತಾಸು ಮ್ಯಾಗ ಆತ್ರಿ ಪೂಜೆ ಮಾಡಿ. ಒಂದೂವರೆ ತಾಸು ಕರೆ ದೀಪ ಏನೋ ಉರಿಯಾಕತ್ತೈತ್ರಿ. ಶುಕ್ರವಾರ ರೀ, ಶ್ರಾವಣ ಸ್ಟಾರ್ಟ್ ಆಯ್ತ್ರಿ. ನಾಳೆ ಬುಧವಾರ ಶ್ರಾವಣ ಸ್ಟಾರ್ಟ್ ರೀ. ಶುಕ್ರವಾರ ದಿನ ಲಕ್ಷ್ಮೀ ಪೂಜೆ ಮಾಡಬೇಕು. ಎಲ್ಲ ಸಜ್ಜು ಮಾಡ್ಕೋಬೇಕ್ರಿ. ಎಲ್ಲ ನಾಳೆನ ತೊಳ್ಕೊತೀನಿ ರೀ. ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಗ್ಯಾಸಿನ ಮ್ಯಾಗ ಮಾಡಿದೆ ಚಪಾತಿ ಪಲ್ಯ. ನೀರಷ್ಟು ಒಲೆ ಮ್ಯಾಗ ಕಾಸ್ಕೊಂಡು ರೊಟ್ಟಿ ಭಾಳ ಅದಾವ್ರಿ. ನಿನ್ನೆ ರಾತ್ರಿ ಒಂದು ಅನ್ನ ಸಾಂಬಾರು ಎಲ್ಲ ಉಳ್ದೈತಿ. ರೊಟ್ಟಿ ಆಗಲಿ ದುಡಿಯಾಗದವ್ರೆ. ಚಪಾತಿ ಸ್ವಲ್ಪ ಮಾಡೀನಿ ರೀ. ಉಳಿದ್ರ ಮೇಲೆ ತಿನ್ನಕ್ಕೆ ಬರಂಗಿಲ್ಲ ಸ್ನೇಹಿತರೆ. ಇವನ್ನ ರೊಟ್ಟಿ ಆದರೆ ಇನ್ನೂ ಒಂದು ಸ್ವಲ್ಪ ಬಿಸಿ ಸಾಂಬಾರು ಮಾಡಿ ಅದ್ರಾಗ ಎದ್ಕೊಂಡು ಕಲಿಸ್ಕೊಂಡು ತಿನ್ಬೋದು ನೋಡಿ. ಈ ಥರ ಎದ್ಕೊಂಡು ಚಹಾ ತಿನ್ನೋದ್ರಿ. ಬರ್ರಿ ಮತ್ತೆ ಸಿಗ್ತೀನಿ ರೀ. ಚಪಾತಿ ತಿಂದು ನೋಡಿ ಸಪೋರ್ಟ್ ಮಾಡಿ. ನೋಡಿ ಬೆಳಗ್ಗೆ ಲಾಗ್ನಲ್ಲೇ ಸ್ಟಾಪ್ ಮಾಡೋದಕ್ಕೆ ಇವಾಗ ಕಂಟಿನ್ಯೂ ಮಾಡಕತ್ತೀನಿ ಸ್ನೇಹಿತರೆ. ಬುಧವಾರ ಅಮಾವಾಸ್ಯೆ ಇವತ್ತು. ಮಧ್ಯಾಹ್ನ ಮಳೆ ಬರಾಕತ್ತೈತೆ ನೋಡ್ರಿ. ನಿನ್ನೆ ವಿಡಿಯೋನ ಅಲ್ಲಿಗೆ ಯಾಕೆ ಸ್ಟಾಪ್ ಮಾಡಿದೆ ಲಾಗ್ ಅನ್ನೋದು ಇವತ್ತಿನ ಲಾಗ್ನಾಗ ಹೇಳ್ತೀನಿ. ನೋಡಿ ಸಪೋರ್ಟ್ ಮಾಡಿರಿ. ಹುಂಜುಗಳನ್ನೆಲ್ಲ ಹೊರಗಡೆ ಬಿಟ್ಟಿದ್ದೀನಿ ರೀ. ನಾನು ಹುಂಜುಗಳನ್ನೆಲ್ಲ ಹೊರಗೆ ಬಿಟ್ಟು ನೋಡ್ರಿ ಹಂಗೆ ಚಂದ ಕೆಬ್ರಾಕತ್ತವ್ರಿ. ಅವಕ್ಕೆ ಒಳಗನ ಹತ್ತದಂಗಾಗಿ ಮೈಚಾರ ಬಿಟ್ಟು ಅಡ್ಡಾಡಕ್ಕೆ ಬರಂಗಿಲ್ಲ ರೀ. ಹೊರಗಡೆ ಅಂದ್ರೆ ಮಳೆ ಇದಕ್ಕೆ ನೋಡಿ
ಅಷ್ಟೇ ಬರ್ತೈತ್ರಿ, ಮರಿ ಭಾಳ ಬರಂಗಿಲ್ಲ. ಒಂದು ಸರು ಬತ್ತಂದ್ರೆ ಆಯ್ತು ರೀ, ಕಟ್ ಆಗಿಬಿಡ್ತೈತ್ರಿ. ಅವಾಗೆ ಹುಂಜುಗಳೆಲ್ಲ ಅಡ್ಡಾಡತ್ತವ್ರೆ. ಆಡುಗಳು ತೊಗೊಂಡು ಅಂಗಡಿ ಕಡೆಗೆ ಹೋಗ್ಯಾರ ಯಜಮಾನ್ರು. ಇವತ್ತು ಇಡೀ ದಿನ ಕೆಲಸ ಅವ್ರಿಗೆ ಬಿದ್ದೈತ್ರಿ. ಮನೆ ಎಲ್ಲ ಕಸ ಹೊಡ್ಕೊಂಡು ಎಲ್ಲ ಕ್ಲೀನಾಗಿ ಮನೆ ತೊಳ್ಕೊಂಡಾರೆ ಅವರೇ. ಒಳಗಡೆದೆಲ್ಲ ತೊಳ್ದಾರ. ದೇವ್ರ ಮನೆ ಅಷ್ಟೇ ಉಳಿಸ್ಯಾರಿ. ಇಲ್ಲಿ ನೋಡ್ರಿ, ನನ್ನ ದಿನ ಹಾಸಿಗೆ ತೆಗ್ದಿಲ್ಲ ಸ್ನೇಹಿತರ, ಹಾಗೆ ಐತೆ ಹಾಸಿಗೆ. ದೇವ್ರ ಮನೆ ಅಷ್ಟೇ ತೊಳೆದಿಲ್ಲ, ಪೂಜೆ ಮಾಡಿಲ್ಲ ರೀ. ಅಮಾವಾಸ್ಯೆ ಅಂದರು. ಈಗ ಇನ್ನು ಮಾಡ್ತೀನಿ ನಾನು, ಸಂಜೆನಾದ್ರೂ ಮಾಡಲೇಬೇಕ್ರಿ. ನಿನ್ನೆ ನೈಟ್ದು ಬಾಂಡೆ ಹಾಗೆ ಉಳ್ದಾವ. ಮಗ ಇವತ್ತು ನಿನ್ನೆ ನೈಟ್ ಮಾಡಿದವು ರೈಸ್ ಹಾಗೆ ಐತ್ರಿ. ಇವಾಗ ರೈಸ್ ಒಗ್ಗರಣೆ ಹೊಡ್ಕೋಬೇಕು. ಒಂದು ಸ್ವಲ್ಪ ತಂದ್ಕೊಂಡು ಉಳ್ಳಾಗಡ್ಡಿ ಕಟ್ ಮಾಡಾಕತ್ತೀನಿ ನೋಡ್ರಿ. ಬಿಡಕ್ಕೆ ಬರಂಗಿಲ್ಲ ರೀ. ಬಿಟ್ಟು ಈಗ ನಾನು ವಿಡಿಯೋ ಅಪ್ಲೋಡ್ ಮಾಡೋದು ಬಿಟ್ಟನೆ ಅಂದ್ರೆ ವ್ಯೂಸ್ ಮತ್ತೆ ಕಡಿಮೆ ಆಗ್ತಾವೆ ಅಂದ್ಕೊಂಡು ಬಿಟ್ಟಿಲ್ಲ ಸ್ನೇಹಿತರೆ. ಮಾಡ್ತಾಯಿದ್ದೀನಿ. ಮನೆಯೆಲ್ಲ ಅವರೇ ತೊಳ್ಕೊಂಡು ಹಸನ್ ಮಾಡ್ಕೊಂಡಾರೆ. ಈ ಕೋಲಿನೂ ಹಸನ್ ಮಾಡ್ಯಾರಿ. ಮತ್ತು ಹಾಸಿಗೆ ಹಾಕಿನ್ರಿ ನಾ. ಮತ್ತು ಇವಾಗ ಹೊಳ್ಳಿ ಯಾಕೆ ಹಾಕಿನಿ ಅನ್ನೋದು ವಿಡಿಯೋ ಕೊನೆವರೆಗೂ ನೋಡ್ರಿ. ಯಾಕೆ ಹಾಕಿದ್ದೆ ಅಂದರೆ ನೋಡಿ, ಸೀರೆ ಉಟ್ಕೊಂಡು ಎಲ್ಲಿ ಹೋಗಿ ನಾನು, ಯಾಕೆ ಹಾಸಿಗೆ ಅಲ್ಲೇ ಬಿದ್ದೈತಿ ಅನ್ನೋದು ನಿಮ್ಗೆ ಕುತೂಹಲ ಇರ್ಬೋದು. ಯಾಕಂದ್ರೆ ಸಿಕ್ಕಾಪಟ್ಟೆ ಹಲ್ಲು ಪೇನ್ ಆಗಕತ್ತೈತಿ ಸ್ನೇಹಿತರೆ. ನಿನ್ನೆ ಮಧ್ಯಾಹ್ನ ಆ ಬ್ಲೌಸ್ನ ಸ್ಟಿಚಿಂಗ್ ಮಾಡಿದೆ. ಸ್ಟಿಚಿಂಗ್ ಮಾಡಿ ಬಂದು ಇಲ್ಲಿ ಊಟ ಮಾಡೋಕೆ ಹೋದೆ. ಊಟ ಮಾಡೋ ಮುಂದೆ ಬಾಯಾಡ್ಸು ಮುಂದನ ಮತ್ತೆ ಹಲ್ಲು ಮ್ಯಾಗಿನ ಹಲ್ಲು ಹೋಗಿ ಕೆಳಗಿನ ಹಲ್ಲಿಗೆ ಟಚ್ ಆಯ್ತು ರೀ. ಹಿಂಗೆ ಟಚ್ ಆಗ ನಾನು ಹೊಡ್ಯತ್ತ ಅಲ್ಲಿ ಚಾಲೋ ಆಗಿದ್ರು. ನಿನ್ನೆ ಮಧ್ಯಾಹ್ನ ಅಷ್ಟೊಕ್ಕೆ ಬಟ್ಟೆ ತೊಳೆದು ಹಾಕಿದೆ. ಬಾಂಡೆ ಅಂತ ರಾತ್ರಿ ಬಂದು ತೊಳೆದೀನಿ ರೀ. ಬಟ್ಟೆ ತೊಳೆದು ಹಾಕಿ ಹೊಡ್ಯಾಕತ್ತು ಸಿಕ್ಕಾಪಟ್ಟೆ ಹೊಡ್ಯಾಕತ್ತು ಸ್ನೇಹಿತರೆ. ಹೋದೆ ರೀ ಅಂಗಡಿ ಕಡೆ, ಮರಿಬೇಕಂತ ಅಂದ್ಕೊಂಡು ಹೋದೆ. ಫುಲ್ ಹೊಡ್ಯಾಕತ್ರಿ. ನನ್ನ ಮಗ ಬಂದ ಕಾಲೇಜ್ದಿಂದ ನಾನು ಪೇನ್ ಕಿಲ್ಲರ್ ಗುಳಿಗೆ ತೊಗೊಂಡು ಬರ್ಪ, ಹಲ್ಲು ಹೊಡ್ಯಾಕತ್ತ ಸಿಕ್ಕಾಪಟ್ಟೆ ಅಂದೆ ರೀ. ತಂದು ಕೊಡೋಣ. ಸ್ವಲ್ಪ ಅಲ್ಲೇ ಅಂಗಡಿಯಾಗ ಅಡ್ಡಾಗಿದ್ದೀವಿ. ಒಂದು ಸ್ವಲ್ಪ ಕಡಿಮೆ ಆದಂಗೆ ಆಯಿತು. ಟಸ ಹಾಗೆ ಮಾಡ್ತಾಯಿತ್ರಿ. ಕಡಿಮೆ ಆದಂಗೆ ಆಯಿತು. ಮತ್ತು ನೈಟ್ ಬಂದು ಬಾಂಡೆ ತೊಳೆದು ಸಾರು ಮಾಡಿದೆ, ರೈಸ್ ಮಾಡಿದೆ, ಮತ್ತೆ ಊಟ ಮಾಡಾಕತ್ತೆ ಸ್ನೇಹಿತರೆ. ಮಾತಾಡಕತ್ತ ಹಲ್ಲ ದೂರ ಹಿಡಿದು ಮಾತಾಡ್ಬೇಕಾಗಿತ್ತು ರೀ. ಒಂದು ಸಾವ್ಕಾಸ ಜೋರಂಗೆ ಗಡಬಡ ಮಾತಾಡಿ ಅದ್ರ ಹಲ್ಲಿಗೆ ಹೋಗಿ ಟಚ್ ಆಗತ್ತತ್ತೆ. ಊಟ ಮಾಡಾಕತ್ತಾರೆ. ಈ ಕಡೆ ದೌಡಿಲೆ ಮತ್ತೆ ಸ್ಟಾರ್ಟ್ ಆಗಿದ್ದು ಇಡೀ ಫುಲ್. ಇನ್ನೂ ಮನೆ ಕಡಿಮೆ ಆಗೋಲ್ತ್ರಿ. ಅವಾಗ ರಾತ್ರಿ ಹೊಳೆ ಸ್ಟಾರ್ಟ್ ಆಗಿದ್ದು ಇಡೀ ಬೆಳ್ತನ ನಾನು ನಿದ್ದೆ ಕಣ್ಣಿಗೆ ಕಣ್ಣು ಬಡ್ದಿಲ್ಲ. ಮತ್ತೆ 2 ಪೇನ್ ಕಿಲ್ಲರ್ ಗುಳಿಗೆ ತೊಗೊಂಡೆ, ಹಲ್ಲು ನೋವಿನ ಗುಳಿಗೆ ತೊಗೊಂಡೆ. ಇದು ಎಲ್ಲ ಮಲಾಮ್ ಹಚ್ಚಿದೇವ್ರಿ. ಫುಲ್ಲು ನರ ಬಿಗಿಲಾಕೋತ್ರಿ ಹೊಡ್ತಿಗೆ ಮಲಾಮ್ ಹಚ್ಚಿದ್ಯಾ. ಮತ್ತು ನಮ್ಮ ಯಜಮಾನ್ರು ತಂಬಾಕು ಇದು ಮಾಡಿಕೊಟ್ರಿ. ತಂಬಾಕು ಇಟ್ಕೊಂಡೆ ಸ್ನೇಹಿತರೆ. ಇಲ್ಲಿ ತಂಬಾಕು ಇಟ್ಕೊಂಡ್ರು ಇಲ್ಲ. ಅಯ್ಯಪ್ಪೋ, ತಂಬಾಕು ಚಕ್ರ ಬಂದಂಗೆ ಆಗಾಕತ್ರಿ. ತಿನ್ನೋರು ಹೆಂಗೆ ತಿಂತಾರೋ ಗೊತ್ತಿಲ್ಲ. ತಂಬಾಕು ಟಸ್ ಹೊಡ್ಯಾಕತ್ತಿದ್ದು. ಒಟ್ಟೆ ನೈಟ್ 2 ತನ ಅಂತೂ ಫುಲ್ ರೋದನೆ ಆಯ್ತು. 2 ಮ್ಯಾಗೂ ಹಾಗೆ ಏನು ಮಾಡೋದಪ್ಪ, ಸಂಕಟ ಅಂತೂ ಅಟ್ಟು ಹಲ್ಲು ನೋವಿಂದ ಒಟ್ಟು ಸಂಕಟ ತಡ್ಕೊಳಕ್ಕಾಗಂಗೆ ನೋಡ್ರಿ. ಏನು ತಡ್ಕೊಂಡ್ರು ಮಿರಿ. ಇನ್ನಾದ್ರೂ ಫುಲ್ ಟಸ ಇದು ಆಗಕತ್ಬಿಟ್ಟೈತ್ರಿ. ಮುಂಜಾನೆ ಇವತ್ತು ಅಮಾವಾಸ್ಯೆ ಅಂದರೂ ಕೂಡ 8:30 ಎದ್ದೀನಿ ರೀ ನಾನು. ಬೆಳಿಗ್ಗೆ ನನ್ನ ಮಗ ಏನೂ ತಿಂದಿಲ್ಲ, ಏನೂ ಇಲ್ಲ ರೀ. ನೀರು ಕಾಸ್ಕೊಂಡೈತಿ. ನನಗಷ್ಟು ನೀರು ಕಾಸಿಟ್ಟು ಒಂದು ಚಾ ಮಾಡ್ಕೊಂಡು ಬಿಸ್ಕಿಟ್ ತಿಂದು ಹೋಗೈತ್ರಿ. ದೊಡ್ಡ ಮಗ ಏನಾದರೂ ಅಡುಗೆ ಮಾಡಬೇಕಾಗಿತ್ತು. ಫುಲ್ಲು ಹೊಡ್ಯಾಕತ್ತಿತ್ರಿ. ಜ್ವರ, ಅದ್ರದಿಂದ ಜ್ವರ ಥಂಡಿ ಹೊಟ್ಟೆ ಕಣ್ಣಿಗೆ ಕಲ್ಲು ಇದು ತೊಗೊಂಡು ಹೊಡೆದಂಗೆ ಆಗಕತ್ಬಿಟ್ಟೈತ್ರಿ ಒಳಗೆ. ಅದಕ್ಕೆ ಮಮ್ಮಿ ನಾ ಏನಾರೇ ನಾಷ್ಟ ಅಲ್ಲೇ ಮಾಡ್ತಾನ ತಂದು ಹೋತ್ರಿ ಮಗ. ಹಲ್ಲು ನೋವು ಅನ್ನೋದು ಭಾಳ ಕಷ್ಟ ರೀ. ಮುಂಜಾನೆ 9:30 ನಾನು ಇನ್ನೂ ಹೇಳತ್ತಿದ್ದಿಲ್ಲ ರೀ. ನನ್ನ ಸಣ್ಣ ಮಗ ಫೋನ್ ಹಚ್ಚಿದಾರಿ. ಸಣ್ಣ ಮಗ ಫೋನ್ ಹಚ್ಚಿ ಮಮ್ಮಿ ಆರಾಮದಿಲ್ಲ ತನ್ನಕತ್ತಾರಿ. ಮಾತಾಡಲಿಲ್ಲ ನಾನು ಒಟ್ಟೆ. ಮಮ್ಮಿ ಆರಾಮದಿಲ್ಲ ಅನ್ನಕತ್ತ. ಆರಾಮದೀನಪ್ಪ ಅದು ಸೊಕಾಸ್ ಹಿಂಗೆ ಮಾತಾಡೋಣ. ಮಮ್ಮಿ ಏನಾಗೈತೆ ನಿನಗೆ ತನ್ನಕತ್ರಿ ಮಗ ಅನ್ನಕತ್ತ. ನಾನು ಹಲ್ಲು ಹೊಡ್ಯಾಕತ್ತೈತಪ್ಪ, ರಾತ್ರಿ ಬೆಳತನ ಹೊಡೆದೈತಿ, ಭಾಳ ಕಟ್ಟು ನೋವಾಗತ್ತೈತೆ. ನಾನು ಪಪ್ಪನ ಕೈ ಕೊಡು, ದವಾಖಾನಿಗೆ ಒಯ್ತಾರೆ ಇಲ್ಲಿ ಕೇಳ್ತೀನಿ ತನ್ನಕತ್ರಿ. ಹೋಗ್ತೀನಪ್ಪ ಅಂದ್ಯಾರ. ನಾನು ಮೊನ್ನೆ ಇಶ್ವಿಗೇನ ಯಜಮಾನ್ರು ನಾನು ಮಾತು ಬಿಟ್ಟಿದ್ದೆ ರೀ. 4 ದಿನ ಆಯಿತು. 4-5 ದಿನಾನ ಆಗಕ್ಕೆ ಬತ್ರಿ ಮಾತು. ಅಲ್ಲಿಗೆ ಅವರಿಗೆ ನನಗೆ ಸ್ಟಾಪ್ ಆಗಿರೋ ಮಾತು. ಬೆಳಗ್ಗೆ
ಅಲ್ಲಿ ಹೊಡ್ಯಾಕತ್ತಾನ ಸಮಾಧಾನ ಆಗಲಿಲ್ಲ ರೀ. ಏನು ಮಾಡಿದ್ರಿ, ಮಾತಾಡಲೇಬೇಕು ರೀ. ನಾನು ಮಾತಾಡಲಿಲ್ಲ ರೀ. ಅಷ್ಟಾದರೂ ಮಗ ಮಾತಾಡಿಸಿ ಮಮ್ಮಿನ ದವಾಖಾನಿಗೆ ಹೋಗಿ ಪಪ್ಪ ಅವರಪ್ಪ ಮಗನಿಗೆ ಹೇಳ್ತಾನ್ರಿ. ಹೇಳಿದ್ರಿ ನಿಮ್ಮ ಮಮ್ಮಿಗೆ ದವಾಖಾನಿಗೆ ಹೋಯ್ತಾನೆ ಅಂತ ಹೇಳು, ರೆಡಿ ಆಗತ್ತೆ ಹೇಳು ಅಂತ ಅನ್ನಕತ್ತಾರಿ. ನನಗೂ ಇತ್ತರಿ, ನಾನು ಅವ್ರ ದುಡ್ಡು ನಾನು ಗೋಳೆ ಮಾಡಿ ಕೊಡಬೇಕು ಅಂತ ನೀನು ಟೈಲರಿಂಗ್ ಕೆಲಸ ಮಾಡಕತ್ತೆ ಸ್ನೇಹಿತರೆ. ದುಡ್ಡು ಕೊಟ್ಟನೆ ಮಾತಾಡಿಸ್ಬೇಕು ಅವ್ರನ್ನ ಅಂತ ಅನ್ನೋದು ನನ್ನ ಅಭಿಪ್ರಾಯ ಇತ್ತು. ಬಟ್ ಆದರೆ ನಾವು ಅಂದ್ಕೊಂಡಂಗೆ ಜೀವನ ಇರಂಗಿಲ್ಲ ರೀ. ಮತ್ತೆ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆಗೋಣ ತಯಾರಾಗಿ ಗಲ್ಗಲ್ ಬಸ್ಸಿಗೆ ಹೋಗ್ಬೇಕು. ಬಬ್ಲೇಶ್ವರಕ್ಕೆ ಅಥವಾ ಕೋಲಾರಕ್ಕೆ ಹೋಗಿ ತೋರಿಸ್ಕೊಂಬರ್ಬೇಕಂತ ಹೊಂಟಿದ್ದೇರೆ. ಯಜಮಾನ್ರು ಮತ್ತು ಅವರೇ ಬಂದ್ರಿ ಗಾಡಿ ತೊಗೊಂಡು ಫೋನ್ ಹಚ್ಚಾಕತ್ರ. ಬೇಡ ಎಲ್ಲೇ ಬಿ ಪಿ ಇದು ಆದಂಗಾಗಿ ಬಿದ್ದೆ ಏನು ಮಾಡೋದು, ನಾನೇ ಹೋಗ್ತೇನೆ ಅನ್ನಕತ್ರೆ. ಬಾ ಏನಿಲ್ಲ, ಹಲ್ಲು ಹೊಡಿಲಾಕತ್ತೈತಿ ಭಾಳ, ಒಟ್ಟು ಸಮಾಧಾನ ಇಲ್ಲಿ ಮುಕ್ಕೊಂಡ್ಬಿಟ್ಟೇನೆ. ಹೋಗಿ ಬಂದಿದ್ದೆ ದವಾಖಾನಿಗೆ ಹೋಗಿ ಕೋಲಾರಕ್ಕೆ ಹೋಗಿ ಬಂದಿವ್ರಿ. 2 ಇಂಜೆಕ್ಷನ್ ಮಾಡ್ಯಾರ, ಮತ್ತೊಂದು 200 ರೂಪಾಯ್ದು ಗುಳಿಗೆ ಕೊಟ್ಟಾರ. ಗುಳಿಗೆ ಅಲ್ಲೇ ನಾಷ್ಟ ಮಾಡಿ ಗುಳಿಗೆ ತೊಗೊಂಡಿನಿ ಕೋಲಾರದಾಗನ. ಏನೂ ಕಮ್ಮನೇ ಇಲ್ಲ. ಫುಲ್ ಕಿವಿ ಗಡ್ಡ್ಯಾಗ ದೌಡಿ ಹಲ್ಲೈತೆ ಪೂರ. ಅಕ್ಕಲ್ದು ಹಲ್ಲತ್ತಾರಲ್ಲ, ಅದು ಅಕ್ಕಲ್ದು ಹಲ್ಲ ಅದು ಹೊಡ್ಯಾಕತ್ತದ ಪೂರ. ಅಲ್ಲ ಹಿಂದಿಸ್ಕೊಂತಾರಲ್ಲ, ಏನು ಹಿಂದಿಸ್ಕೊತಾರ? ಏನೂ ಕೆಲಸನೇ ಇಲ್ಲ. ನೀನೆಲ್ಲ ನೋಡಿದೆ, ಎಕ್ಕಿ ಹಾಲು ಹತ್ತೇಳಾಗಿ ಬಿಟ್ಟು ಅದನ್ನು ಹಿಡ್ಕೊಂಡು ಕೂತೆ, ತಂಬಾಕು ಹಿಡ್ಕೊನಿ. ಕೆಲಸ ಆಗಿಲ್ಲ, ತೀರಾ ಬ್ಯಾನ್ಯಾಗ ಹಾಕತ್ಬಿಟ್ಟೈತಿ. ಗುಳಿಗೆ ಕೊಟ್ಟಾರಿ. ಮತ್ತು ಮಧ್ಯಾಹ್ನದಾಗ ಇನ್ನೊಂದು ಸ್ವಲ್ಪ ಅನ್ನ ಅದು ಮಾಡ್ಕೊತೀನಿ, ಮತ್ತು ಗುಳಿಗೆ ತೊಗೋಬೇಕಂತ. ಅರುಣ ಬರ್ತೈತಿ ಅನ್ಸತ್ ಮತ್ತು ಕಾಲೇಜಿಂದ. ಮುಂಜಾನೆ ಏನೋ ನಾಷ್ಟ ಇಲ್ಲ, ಏನೂ ಇಲ್ಲ, ಹಂಗೆ ಹೋಗ್ಯಾನ. ಏನು ಮಾಡಿರಿ ನೀವು ಅಮಾವಾಸ್ಯೆ ಇವತ್ತು? ಏನು ಮಾಡಿಲ್ಲ, ನಾವು ಅನ್ನ ಮಾಡಿರಿ. ಭೀಮನ ಅಮಾವಾಸ್ಯೆ ರೀ ಇವತ್ತು. ಗಂಡಂದ್ರೆ ಪಾದ ಪೂಜೆ ಮಾಡ್ತಾರೆ. ನಮ್ಮ ಉತ್ತರ ಕರ್ನಾಟಕದ ಕಡೆ ಕಡಿಮೆ ರೀ. ಆ ಕಡೆ ಬೆಂಗಳೂರು ಸೈಡ್ ಅದು ಜಾಸ್ತಿ ಮಾಡ್ತಾರೆ ಆ ಥರ ಶಾಸ್ತ್ರ ಎಲ್ಲ. ಉಳ್ಳಾಗಡ್ಡಿ ಹೊಳಾಕತ್ತೇನು, ಟಮಾಟಿ ಅದಟ್ಟು ಒಗ್ಗರಣೆ ಹೊಡಿತೇನೆ. ಅನ್ನ ನೀನು ಮಾಡಿ ದಾನ ಐತಿ. ಗುಳಿಗೆ ತೊಗೋಬೇಕಂದ್ರೆ ಹಂಗೆ ಮತ್ತು ಗುಳಿಗೆ ಮೈಗೆ ಹತ್ತಿಗಿತ್ತೇವೆ ಅಂತೇಳಿ ಅಲ್ಲೇ ಉಪ್ಪಿಟ್ಟು ಸ್ವಲ್ಪ ಹೋಟೆಲ್ದಾಗ ಉಪ್ಪಿಟ್ಟು ತಿಂದ ತೊಗೊಂಡೇನೆ ಅಲ್ಲೇ ಗುಳಿಗೆ. ಆದರೆ ಏನೂ ಕಡಿಮೆ ಇಲ್ಲ. ಫುಲ್ ಹೊಡಿ ಉಯ್ಯಾನ ಹಂಗೆ ಕೂತಾವ, ಬಾಂಡೆನೂ ಹಂಗೆ ಕೂತಾವ. ಅಮಾವಾಸ್ಯೆ ಇದ್ದಾವೆ, ದೇವ್ರ ಪೂಜೆ ಇಲ್ಲ, ಏನೂ ಇಲ್ಲ. ಕಿತ್ತು ತರತ್ ಮಾಡಿದ್ದೆ ನಾ. ಕಿತ್ತು ತೆಗ್ದಿದ್ರೆ ಸಮಾಧಾನ. ಯಾಕೆ ಪೆಟ್ಟು ಕೊಡೋಲ್ಲ? ಈ ಹೊಡ್ತಾ ಯಾರ್ತಾ ಕಿತ್ತು ನಂದಾರ. ಸೋಮವಾರ ದಿನ ಬಾ ಅಂದಾರ, ಬಾಗೇವಾಡಿಗೆ ಬಾ ಅಂತ ಹೇಳೋರು. ಅಲ್ಲಿರ್ತಾರತ್ತ ಅವ್ರು. ಬುಧವಾರಕ್ಕೊಮ್ಮಿಲಿ ಇದ್ರಾ ಬಂದಿರ್ತಾರಂತ ಕೋಲಾರದಾಗ. ಸೋಮವಾರ ದಿನ ಬಾಗೇವಾಡಿಗೆ ಮುಂದಿನ ಹೆಂಗ ಅಳಿಗಾಡ್ತಾವ ಅಲ್ಲ, ಅಳಿಗಾಡಿರ್ತಾವ. ಹಿಂದಿನ ಜೋಳ ಅಲ್ಲ, ಹುಳಕತ್ಯಾವ. ನಾನು ಹುಳ ತಿಂದೈತಿ. ಅದು ಬರ್ತಾನ ಅಕ್ಕಲ್ದು ಏನು ಹಲ್ಲು ಏನು ಬರೋದತ್ತ ಅವಾಗ ಹುಳ ತಿನ್ಕೋತ ಬಂದೈತ. ಫೋನ್ಯಾಗ ಎದಕ್ಕೆ ಮತ್ತೆ ಸಿಗ್ತೀನಿ ರೀ. ರೈಸ್ ಮಾಡ್ಕೊಂಡು ಒಂದಿರ್ತಿಂದ ನೋಡಿ ಸ್ನೇಹಿತರೆ, ಇಷ್ಟೆಲ್ಲ ಗುಳಿಗೆ ಬರ್ದಾರೆ. ನಾಷ್ಟ ಮಾಡಿ ಅಲ್ಲೇ ಒಂದೊಂದು ತೊಗೊಂಡಿದ್ದೀರಿ 3 ನೋಡಿ. ಇದ್ರಂದೊಂದು, ಇದ್ರಂದೊಂದು, ಇದ್ರಂದೊಂದು. ಮತ್ತೆ ಈಗ ತೊಗೋಬೇಕು ನೋಡಿ. ರೈಸ್ ಮಾಡ್ಕೊಂಡಿರಿ. ಒಂದು ಸ್ವಲ್ಪ ಮಗ ಬಂತಿತ್ತಂತ ನಾವೊಂದು ಸ್ವಲ್ಪ ಸಾವಕಾಶ ಉಂಡೇರಿ. ಭಾಳ ಅಲ್ಲ, ಆ ಕಡೆ ಈ ಕಡೆ ಅಳಾಡಕತ್ಬಿಟ್ಟಿತ್ತು. ದೌಡಿ ಇದು ಮಾಡಾಕತ್ತಾನ ರೀ. ತಿಂದೇರಿ. ಇವಾಗ ಇನ್ನೊಂದು ಗುಳಿಗೆ ತೊಗೋಬೇಕ್ರಿ. ಇದ್ರೊಳಗೇನು ಯಾವಾಗ ಕಡಿಮೆ ಆಗ್ತೈತೆ ಏನೋ ರೀ. ಇದು ಸ್ವಲ್ಪನೂ ಕಡಿಮೆನೇ ಇಲ್ಲ ರೀ. 2 ಇಂಜೆಕ್ಷನ್ ಮಾಡ್ಯಾರ, ಗುಳಿಗೆ ಕೊಟ್ಟಾರ ಕರೆ. ಮಕ್ಕೊಂಡ್ರೆ
ನಿರ್ವ ಇಲ್ರಿ ನಮ್ಮಂಥವ್ರು ಮಾಡ್ಲಾರ್ದ ನಮ್ಮ ಮನ್ಯಾಗ ಒಬ್ಬಟ್ಟಿಗೆ ಯಾರು ಜೀವನ ರೀ. ಅಲ್ಲಿ ಹೊಡ್ತಿಗಿ ಮಕ್ಕ ನೋಡ್ರಲ್ಲ ಸೊಂಡಿ ಪಂಡಿ ಎಲ್ಲ ಒಣಗ್ದಂಗೆ ಆಗ್ಬಿಟ್ಟಾರ. ಪೂರ ಮಾರೆಲ್ಲ ನಿನ್ನೆ ಬಂದರೆ ನೈಟ್ನಾಗ ಕಣ್ಣ ನಿದ್ದಿಲ್ರಿ. ನೀನು ಕಣ್ಣು ಯಾಕೆ ಸುಸ್ತಾವತ್ತೆ, ನೀನು ಮಧ್ಯಾಹ್ನದಾಗ ಕಣ್ಣನ್ನು ಹಳ ತಗೊಂಡು ಸ್ನೇಹಿತರೆ. ಈಚೆ ಕಡೆ ಕಣ್ಣಾಗ ಇಷ್ಟು ಹಳು ಬಂದು ಈಚೆ ಕಡೆ ಕಣ್ಣಾಗ ಇಷ್ಟ ಮತ್ತೆ ಹಿಂಗೆ ಚುಚ್ಲಾಕತ್ತಿರೋದು ಹಿಂಗೆ ಮಾಡಿಬಿಟ್ಟರೆ ಮಾಡೋಣ ಚುಚ್ಲಾತೈತ್ರಿ ಅಂದೆ. ಕಸ್ರು ಐತಂದ್ರೆ ಇಷ್ಟು ದೊಡ್ಡದು ಸಿಬ್ರ ಅಂತ ಅದು ಕಡ್ಡಿಗೆ ಬತ್ರಿ. ಅದು ಬರೋಣ ಕಣ್ಣು ಚುಚ್ಚೋದು ಕಮ್ಮಿ ಆದಂಗೆ ಆತ್ರಿ. ಹಿಂಗೆ ಮಾಡಿಬಿಟ್ರಿ ಮಾಡೋಣ ಚುಚ್ಚಾಕತ್ರಿ. ಅದು ಒಳಗೆ 60 ರೂಪಾಯಿ ರೀ ಕಣ್ಣನ್ನು ಹಾಳು ತೆಗೆಸ್ಕೊಳಕ್ಕೆ. ಯಾರೆಲ್ಲ ತೆಗೆಸ್ಕೊಂಡಿರಿ ಕಮೆಂಟ್ ಮಾಡಿರಿ. ನಮ್ಮ ಹಳ್ಳಿ ಕಡೆ ಅಂತೂ ಬಂದ್ರಂದ್ರೆ ತೆಗೆಸ್ಕೋತೀರಿ ನಾವು ಕಣ್ಣನ್ನು ಹಾಳು ತಕ್ಕೋದು. ಯಾಕಂದ್ರೆ ನಮ್ಗೆ ಗೊತ್ತಿರ್ಲಾರ್ದಂಗೆ ದೂಸ್ನ್ಯಾಗ ಬಿದ್ದಿರ್ತಾವ ಸ್ನೇಹಿತರೆ. ಅವು ಕಣ್ಣನ್ನು ಹಾಳು ಬಿದ್ದಿರ್ತಾವ. ಗುಳಿಗೆ ಅಂದ್ರೆ ನನಗೆ ಮೊದಲು ಅಲರ್ಜಿ ತೊಗೊಳ್ದಂಗೆ ಆಗೋದಿಲ್ಲ. ಇಷ್ಟು ಆಗ್ಬೇಕು ಆಗಿ ಮಾಡಿ ಹಲ್ಲು ಕಿತ್ತತನ ಅಂದಾರೆ. ಮನ್ಯಾಗ ಜೋಳದ ಹಿಟ್ಟು ಖಾಲಿ ಆಗಕ್ಕೆ ಬಂದೈತ್ರಿ. ಪಂಚಮಿ ಸಜ್ಜು ಮಾಡಬೇಕು, ಸಂತಿ ಎಲ್ಲ ತುಂಬಬೇಕು, ಸಂತಿ ತರಬೇಕು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿ ಪೂಜೆ ಮಾಡ್ತೀವಿ ಶ್ರಾವಣದಾಗ. ಅದನ್ನೆಲ್ಲ ಪ್ರಿಪ್ರೇಷನ್ ಮಾಡಬೇಕು. ನಾಳೆ ಮತ್ತೆಲ್ಲ ಮನೆ ತೊಳ್ಕೊಳ್ದು ಎಲ್ಲ ಮಾಡ್ಬೇಕ್ರಿ. ಅಷ್ಟು ಇವತ್ತು ತಮಾಷೆ ಯಜಮಾನ್ರು ಅರ್ಧಂಬರ್ಧ ಅವ್ರು ತೊಳ್ದಾರ. ಎಷ್ಟು ಆಗ್ತೈತಿ ಗಂಡು ಮಕ್ಕಳು ಅಷ್ಟು ತೊಳ್ದಾರ ಸ್ನೇಹಿತರೆ. ಮತ್ತು ಶುಕ್ರವಾರ ದಿನ ನಾನು ಜಲ್ದಿ ಎದ್ದು ಅದನ್ನೆಲ್ಲ ಮತ್ತೆ ಹಸಲು ಮಾಡ್ಕೋಬೇಕ್ರಿ. ಬರೀ ಇರುದ್ರಿ ಅಗಳಿಕಿಂತ ಮತ್ತು ಈಗ ಒಂದು ಸ್ವಲ್ಪ ಕಡಿಮೆ ಅನ್ಬೋದ್ರಿ. ಅಲ್ಲ ಹೊಟ್ಟಿಗೆ ಆಧಾರ ಇತ್ತಂದ್ರೆ ಮನುಷ್ಯಾಗ ಲವಲವಿಕೆ ಬರ್ತೈತಿ ತಾನ. ಸ್ವಲ್ಪ ಅನ್ನ ಉಂಡ್ರಿಂದಲೇ ಈಗ ಶಕ್ತಿ ಬಂದಂಗೆ ಆಗ್ಬಿಡ್ತು ಸ್ನೇಹಿತರೆ. ಬರೀ ಗುಳಿಗೆ ತೊಗೋತೀನಿ ರೀ. ಹುಂಜುಗಳು ನೋಡ್ರಿ ಎಲ್ಲ ಕೂಗಾಕತ್ತಾವ. ಬಟ್ಟೆ ತೊಳೆದು ಹಾಕ್ತೀನಿ ರೀ. ಮತ್ತು ನಾಳೆಗೆ ಭಾಳ ಆಗಿಬಿಡ್ತಾವ್ರಿ ಬಟ್ಟೆ. ಇಲ್ಲೇ ಕೂತ್ನಂದ್ರೆ ಅದ್ರಾಗ ಕುಂಡಿರ್ತೀನಿ ರೀ. ಮತ್ತು ನಾನು ಕೋಳಿಗಳು ಹತ್ರನೆಲ್ಲ ನೋಡಕತ್ತೀನಿ. ಮತ್ತೊಂದಿಟ್ಟು ಎಷ್ಟೇ ನೋವಿದ್ರು ಮೀರಿ ಮರೆಸೋ ಶಕ್ತಿ ಐತ್ರಿ ಪ್ರಾಣಿಗಳು ಹತ್ರ. ಯಾಕಂದ್ರೆ ಅದ್ರ ಜೊತೆ ಓಡಾಟ ಮಕ್ಕಳಿದ್ದಂಗೆ ರೀ. ಅವು ಮಕ್ಕಳಿದ್ದಂಗೆ ರೀ. ಮಕ್ಕಳ ಜೊತೆ ನಾವು ಹೆಂಗೆ ಟೈಮ್ ಕಳೀತಿರ್ಲ ಹಂಗೆ ಅದ್ರ ಜೊತೆ ನಾನು ಟೈಮ್ ಪಾಸ್ ಮಾಡಿನಂದ್ರೆ ಎಷ್ಟೇ ನೋವಿದ್ರು ಮೀರಿ ಮರೆಸೋ ಶಕ್ತಿ ಐತೆ ನೋಡ್ರಿ ಅವತ್ತರಲ್ಲಿ. ಬರೀ ಸ್ನೇಹಿತರೆ ಮತ್ತೆ ಸಿಗ್ತೀನಿ ರೀ. ಒಂದೊಂದು ಸಲ ಅನಿಸುತ್ತೆ ಸ್ನೇಹಿತರೆ ಯಾಕೆ ಈ ಥರ ತಲೆಯಲ್ಲಿ ಯೋಚನೆ ಬರ್ತೈತೆ ಗೊತ್ತಿಲ್ಲ. ಬೆಳಿಗ್ಗೆ ನನ್ನ ಮಗ ಕಾಲ್ ಮಾಡ್ದ ಅಂತ ಅಂದ್ಕೊಂಡು ಎದ್ದು ಹಾಸ್ಪಿಟಲ್ಗೆ ಹೋಗಿ ಬಂದೆ. ಅವನು ನಮ್ಮ ಮಕ್ಕಳೇ ನಮ್ಗೆ ಬುದ್ಧಿ ಹೇಳಿದ್ರೆ ನಮಗೂ ಒಂದು ಸ್ವಲ್ಪ ಇದು ಆಗ್ಲಕತ್ತೈತೆ ನೋಡ್ರಿ. ಯಾಕಂದ್ರೆ ಈಗ ದೊಡ್ಡವ್ರಾಗ್ಯಾರ ಅವ್ರಿಗೆ ಅರ್ಥ ಆಗ್ತೈತ್ರಿ. ನಾವು ಹಾಗೆ ನಮ್ಮ ಮಮ್ಮಿಗೆ ಏನಾದರೂ ಮಾತಾಡಿದ್ವಿ ಅಂದ್ರೆ ಅದರಲ್ಲಿ ಇರ್ತಾವೆ. ಮತ್ತು ಅವ್ರಿಗೆ ಒಂದು ಸ್ವಲ್ಪ ಏನಾದರೂ ನಾವು ಹೇಳಬೇಕಲ್ಲ ಅಂದ್ಕೊಂಡು ಅಂದ ಗೊತ್ತಿಲ್ಲ. ನನ್ನ ಸಣ್ಣ ಮಗ ಅಂದರು ಅಷ್ಟು ಕಾಳಜಿ ಮಾಡ್ತಾನೆ. ದೊಡ್ಡ ಅವನಕ್ಕಿಂತ ಡಬಲ್ ರೀ. ಬಟ್ ಆದರೆ ಅವನು ಇಲ್ಲೇ ಇರ್ತಾನಲ್ಲ. ನನ್ನ ಪರಿಸ್ಥಿತಿ ಗೊತ್ತು ಮಾಡಿಕೊಂಡು ಬೆಳಿಗ್ಗೆ ಎದ್ದು ತಾನೇ ನೀರು ಕಾಸ್ಕೊಂಡು ಜಳಕ ಮಾಡಿ ಚಹಾ ಮಾಡ್ಕೊಂಡು ಅಂಗಡಿಗೆ ಹೋಗಿ ಬಿಸ್ಕೆಟ್ ತೊಗೊಂಬಂದು ಚಹಾ ಮಾಡ್ಕೊಂಡು ಚಹಾ ಬಿಸ್ಕೆಟ್ ತಿಂದು ಮತ್ತೆ ಒಂದು ಬಿಸ್ಕೆಟ್ ತೊಗೊಂಡು ಅವ ಹೋದಾರೆ. ಇವನಿಗೆ ಹೆಂಗೆ ಮನಸ್ಸಿಗೆ ಬಂದೈತೆ ಏನೋ ಗೊತ್ತಿಲ್ಲ ಸ್ನೇಹಿತರೆ. ನಿನ್ನೆ ಮಂಗಳವಾರಕ್ಕೆ 8 ದಿನ ಆಯ್ತು ರೀ ಅವ್ನು ಸ್ಕೂಲಿಗೆ ಹೋಗಿ. ಫೋನ್ ಹಚ್ಚಿದ್ದಿಲ್ಲ ಏನೂ ಇಲ್ಲ. ಬೆಳಿಗ್ಗೆ ನನಗೆ ಕಾಲ್ ಮಾಡ್ಯಾನ್ರಿ. ಮಾಡಿಬಿಟ್ಟು ನನ್ನ ವಾಯ್ಸ್ ಒಳಗಡೆ ಗೊತ್ತಾಗ್ಬಿಡ್ತಾರೆ ಅವನಿಗೆ. ಮಮ್ಮಿ ಏನಾಗೈತಿ ನಿನಗೆ, ಮಮ್ಮಿ ಏನಾಗೈತಿ, ಆರಾಮಿಲ್ಲೇನು ಅಂತಂದಾರ. ಹ್ಞೂ ಅಂತಂದ್ಯಾರಲ್ಲ. ನನ್ನ ಮನ್ಸಿಗೆ ನೋಡ್ರಿ ನಾವು ಹೆತ್ತಂತ ನಮ್ಮ ಕರಳಿಗೆ ನಮ್ಮ ನೋವು ಏನು ಅನ್ನೋದು ಅರ್ಥ ಆಗ್ತೈತ್ರಿ. ನೋವನ್ನು ಏನನ್ನೋದು ಅರ್ಥ ಆಗ್ತೈತೆ ನೋಡಿ ಸ್ನೇಹಿತರೆ. ಅದಕ್ಕೆ ಅಂದಮ್ಮ ಅದು ಇನ್ನೂ ಸಣ್ಣ ಹೋದಂದ್ರೆ ಆದರೂ ಅವ ಅಂದರಿ ಮಮ್ಮಿ ಬೆಳಗ್ನೆ ಆರಾಮ್ ಮಾಡ್ಕೊ, ನಾನು ಶನಿವಾರ ದಿನ ಬರಾಮದೀನಿ, ಸೂಟಿ ಐತಿ ಸಾಲಿ, ಪಂಚಮಿ ಹಬ್ಬಕ್ಕೆ ತಂದಾರಿ. ನನಗನಿಸ್ತು ಮಗ ಬರ್ತಾನು ನನ್ನ ಫೀಲಿಂಗ್ ಇದ್ರಾಗ ಕೂತೆ ಅಂದ್ರೆ ನನಗೆ ಹೆಂಗಾಗೋದಪ್ಪ ಅಂತ ಅಂದ್ಕೊಂಡು ಎದ್ದೆ ಸ್ನೇಹಿತರೆ. ಎದ್ದು ನಾವು ದೊಡ್ಡವ ನೀರು ಕಾಸಿಟ್ಟು ಹೋಗಿದ. ಬಾತ್ರೂಮ್ಗೆ ಹೋಗಿ ಬಂದು ತಲೆ ಇಕ್ಕೊಂಡು ಜಳಕ ಮಾಡಿ ಹೊಂಟೇರಿ ಹೋಗಾಕತ್ತಾನ. ಅವಾಗ ಯಜಮಾನ್ರು ಬಂದು ಕರ್ಕೊಂಡು ಹೋದ್ರಲ್ಲ ಹಾಸ್ಪಿಟಲ್ಗೆ ಹೋಗಿ ಬಂದಿದ್ದು. ಒಂದು ಹೊತ್ತಿಗೆ ಒಳ್ಳೇದಾಯಿತು. ಸ್ವಲ್ಪ ನಿಧಾನಕ್ಕೆ ಸ್ವಲ್ಪ ಹಲ್ಲು ನೋವು ಕಡಿಮೆ ಆಗಾಕತ್ತೈತಿ. ಮತ್ತು ಸಂಜೆ ಕೆಲಸ ಮಾಡಬೇಕು. ಈ ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ರೀ. ಬಹಳ ನನಗೆ ಸಪೋರ್ಟ್ ಇಷ್ಟು ದಿನ ಸಪೋರ್ಟ್ ಮಾಡ್ದಂಗೆ ಇನ್ನೂ ಕೂಡ ಸಪೋರ್ಟ್ ಮಾಡಿರಿ.
ನನ್ನ ನೋವಿನ ಕತೆಗಳನ್ನು ನಿಮ್ಮ ಜೊತೆ ಹಂಚ್ಕೋಬೇಕು, ಮನಸ್ಸು ಹಗುರ ಆಗ್ತೈತಿ. ಒಮ್ಮೆ ಅನಿಸ್ತೈತಿ ನನ್ನ 2 ಕಂದ ಮಗಳನ್ನ ಬಿಟ್ಟು ನನಗೇನಾದರೂ ಆದರೆ ಯಾರು ನೋಡ್ಕೋತಾರಲ್ಲಪ್ಪ, ಯಾರು ನೋಡ್ಕೋತಾರಲ್ಲ. ನನಗೆ ಇದ್ದಾಗೇನೆ ಈ ಪರಿಸ್ಥಿತಿನ ಮಕ್ಕಳಿಗೆ ತಂದು ಕೊಡತ್ತೀನಿ. ನಾನು ಒಂದೊಂದು ಟೈಮ್ದಾಗ ಅಡುಗೆ ಮಾಡೋಕ್ಕಾಗಂಗಿಲ್ಲ, ಆರಾಮ್ ತಪ್ಪಿದಾಗ ಹಂಗೆ ಹೋಗ್ತಾವಲ್ಲ. ನಾನೇನಾದರೂ ಹೋಗ್ಬಿಟ್ನಿ ಅಂದ್ರೆ ಅವಾಗ ಹೆಂಗೆ ನನ್ನ ಮಕ್ಕಳ ಪರಿಸ್ಥಿತಿ ಅಂದ್ಕೊಂಡು ಎದ್ದು ಮುನ್ನುಗ್ಗಾಕತ್ತೀನಿ ರೀ. ಅದಕ್ಕೆ ಮಕ್ಕಳಿಗೋಸ್ಕರನೇ ಈ ಜೀವ ಮುಡಿಪಿಟ್ಕೊಂಡು ಕೈಯಾಗ ಹಿಡ್ಕೊಂಡು ಆಯುಷ್ಯ ಆರೋಗ್ಯ ಕೊಟ್ಟು ಆ ದೇವರು ನನಗೆ ಕಾಪಾಡಲಿ ಅನ್ನೋದು ನೋಡ್ರಿ. ಅಮಾವಾಸ್ಯೆ ದಿನ ಕಣ್ಣಲ್ಲಿ ನೀರು ಬರಬಾರ್ದು. ಕರೆ ಮನ್ಸಿಗೆ ನೋವಾಗಿ, ಮನ್ಸಿಗೆ ನೋವು ಮತ್ತು ದೇಹಕ್ಕೆ ನೋವಾದ್ರೆ ತಾನಾಗೆ ಬರ್ತಾವೆ ಸ್ನೇಹಿತರೆ. ಕಣ್ಣೀರು ಹಾಗೆ ಅಂತೂ ಮೋಸದ ಕಣ್ಣೀರಂತೂ ಯಾರೂ ತೆಗಿಯೋಕ್ಕೆ ಸಾಧ್ಯ ಇಲ್ಲ. ಕಣ್ಣೀರು ಬರೋದು ಎಷ್ಟೇ ನೋವಾದರೆ ಮಾತ್ರ ಬರ್ತಾವ್ರಿ, ಖುಷಿ ಬರೋದು ಕಡಿಮೆ ರೀ. ನಾನು ಇದ್ದಾಗ ನನ್ನ ಮಕ್ಕಳಿಗೆ ಈ ಥರ ಆಗ್ತೈತಿ. ನಾನೇನಾದ್ರು ಹೋಗಿಬಿಟ್ನೆ ಅಂದ್ರೆ ದೇವರೇ ನನಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡು ಅಂಥೇಳಿ ಸದಾ ಅವನಲ್ಲಿ ಬೇಡ್ಕೋತೀನಿ ರೀ. ಮಕ್ಕಳನ್ನ ಯಾವಾಗಂತ ನೋಡ್ರಿ, ಈ ಜೀವನ ಇದ್ದಾಗ ಯಾವುದು ಬೆಲೆ ಗೊತ್ತಾಗಲ್ಲ, ಹೋದ ಬೆಳಕ ಬೆಲೆ ಗೊತ್ತಾಗ್ತೈತಿ ಎಲ್ಲಾರ್ದು ಅನ್ನೋದು ನೋಡಿ. ಬಟ್ ಆದರೆ ಮಕ್ಕಳ ಒಂದು ಮಟ್ಟಿಗೆ ಜೀವನ ರೂಪಿಸೋ ಮಟ್ಟ ನನಗೇನೂ ಆಗಬಾರ್ದು ಅನ್ನೋದು ನನ್ನ ಮನಸ್ಸಿಟ್ಟೆ ಐತೆ. ಕರೆ ನನಗೆ ಬರುವಂಥ ಕಾಯಿಲೆಗಳು, ಮನಸ್ಸಿಗೆ ಬಂದಂಥ ಮನಸ್ತಾಪಗಳು, ನೋವುಗಳು ಮಧ್ಯೆ ಬೇಗ ಹೋಗ್ಬಿಡ್ತನೋ ಗೊತ್ತಿಲ್ಲ ಆ ಥರ ಒಂದೊಂದು ಸಲ ಅನಿಸ್ತೈತಿ. ಸ್ನೇಹಿತರೆ, ಈ ವಿಡಿಯೋನ ಏನು ಮಾಡ್ತೀನಿ, ಇದ್ರ ಬಗ್ಗೆ ಏನಾದರೂ ಕಮೆಂಟ್ ಇತ್ತಂದರೆ, ನನಗೊಬ್ಬಳಿಗೆ ಆಗ್ತೈತೆ, ಎಲ್ರಿಗೂ ಹೆಣ್ಮಕ್ಳಿಗೆ ಇದೇ ಥರ ಆಗ್ತೈತೆ ಅಂತ ಕಮೆಂಟ್ ಮಾಡಿ. ಆದಷ್ಟು ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ. ವಿಡಿಯೋ ಇಷ್ಟ ಆಗಿದ್ದಕ್ಕೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿರಿ. ಹೈಪನ್ನು ಬಟನ್ ಬರ್ತೈತಿ, ಹೈಪ್ ಮಾಡಿಕೊಂಡು ವಿಡಿಯೋ ನೋಡಿರಿ. ಏನಾದರೂ ನನಗೆ ಸಹಾಯ ಮಾಡಬೇಕು, ಇವ್ರ ಚಾನಲ್ನ ಬೆಳಿಬೇಕು ಅನ್ನೋರು 59 ರೂಪಾಯಿ ಜಾಯಿನ್ ಬಟನ್ ಐತೆ. 59 ರೂಪಾಯಿ ತೊಗೊಂಡು ಸಪೋರ್ಟ್ 59 ರೂಪಾಯಿ ಜಾಯಿನ್ ಬಟನ್ ತೊಗೊಂಡು ಸಪೋರ್ಟ್ ಮಾಡಿರಿ. ನಾನೇನು ಅನ್ನೋದು $1 ಒಂದು ಪೇಮೆಂಟ್ ತೊಗೊಂಡು ಬಿಡೋಕೆ ಎಲ್ಲರಿಗೂ ಅರ್ಥ ಆಗ್ತೈತೆ ನೋಡಿ ಸ್ನೇಹಿತರೆ. ಬರೀ ಈ ವಿಡಿಯೋ ಏನು ಮಾಡ್ತೀನಿ. ಇಷ್ಟೊತ್ತನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ಹಾಗೆ ಬಾಯ್ ನೋಡಿ.